ಜನರಿಗೆ ಬಟ್ಟೆಗಳನ್ನು ಒದಗಿಸುವಂತಹ ನೇಕಾರನ ಬದುಕು ದುಸ್ತರಾಗ್ಬಿಟ್ಟಿದೆ. ಮುಚ್ಚುವ ಹಂತಕ್ಕೆ ತಲುಪಿದೆ ಸಾಮೂಹಿಕ ನೇಯ್ಗೆ ಕೇಂದ್ರ. ಕೊಪ್ಪಳದ ಭಾಗ್ಯನಗರದಲ್ಲಿರುವಂತಹ ಸಾಮೂಹಿಕ ನೇಯ್ಗೆ ಕೇಂದ್ರ ಇದು ಬಹಳ ಫೇಮಸ್. ಇದು ಕೊಪ್ಪಳದ ಭಾಗ್ಯನಗರ ಅಂತಂದ್ರೆ ಅಲ್ಲಿ ನೇಕಾರಿಕೆ ವೃತ್ತಿ ಮಾಡುವಂತರು ಬಹಳ ಜನ ಸಿಗ್ತಾರೆ ಮತ್ತು ಆ ನೇಯ್ಗೆ ಕೇಂದ್ರಗಳು ಇದಾವೆ. ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮದಿಂದ ಸ್ಥಾಪನೆಯಾಗಿದ್ದಂಥ ಕೇಂದ್ರ ಇದು. ನೋಡಿ, ಬಟ್ಟೆ ಖರೀದಿ ಮಾಡ್ತಿದ್ದ ಸರ್ಕಾರ ಅಲ್ಲಿಂದ ಈಗ ಖರೀದಿ ಕೂಡ ನಿಲ್ಲಿಸಿದೆ, ನೇಕಾರರಿಗೆ ಸೌಲಭ್ಯ ಕೂಡ ನಿಲ್ಲಿಸಿದೆ. ಹೀಗಾಗಿ ಮುಚ್ಚುವ ಹಂತದಲ್ಲಿ ಸಾಮೂಹಿಕ ನೇಯ್ಗೆ ಕೇಂದ್ರ ಇದೆ. ನೋಡಿ, 1800 ಜನ ಇದ್ದಂಥ ನೇಕಾರ ಸಂಖ್ಯೆ ಬರೀ 8ಕ್ಕೆ ಇಳಿಕೆಯಾಗಿದೆ. 250 ರೂಪಾಯಿ ಕೂಲಿ ಹಣ ನೀಡುತ್ತಾ ಇದೆ ಈಗ ಕೈಮಗ್ಗ ನಿಗಮ. ಈ ಮೊದಲು ಅವ್ರಿಗೆ ESI ಇತ್ತು, ಹೆಲ್ತ್ ಇನ್ಶೂರೆನ್ಸ್ ಇತ್ತು, ಬೋನಸ್ ಕೂಡ ಕೊಡ್ತಿದ್ರು. ಇದೀಗ ಅದು ಬಂದಾಗಿರೋದ್ರಿಂದಾಗಿ ನೇಕಾರರಿಗೆ ಸಂಕಷ್ಟ ಎದುರಾಗಿದೆ. ನೋಡಿ, ನೇಕಾರರು ಬಹಳ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಒಂದು ವೃತ್ತಿ ಅದು ನೇಕಾರಿಕೆ. ಬಟ್ ಸರ್ಕಾರದಿಂದ ಅವ್ರಿಗೆ ಸರಿಯಾದಂಥ ಪ್ರೋತ್ಸಾಹ ಸಿಗ್ತಿಲ್ಲ, ಬೆಂಬಲ ಸಿಗ್ತಾ ಇಲ್ಲ. ಕಚ್ಚಾ ವಸ್ತುಗಳನ್ನು ತೆಗೆದುಕೊಳ್ಳೋಕ್ಕಾಗ್ತಾ ಇಲ್ಲ, ಲಾಭಾಂಶ ಕಡಿಮೆ. ಈಗ ಕೈಮಗ್ಗದಿಂದ ಏನು ಅವ್ರು ರೆಡಿ ಮಾಡ್ತಾರೆ ಬಟ್ಟೆನ, ಅದಕ್ಕಿಂತ ಈಗ ಗ್ರಾಹಕರು ಬೇರೆ ಕಡೆ ಆಕರ್ಷಣೆ ಆಗ್ತಿದ್ದಾರೆ, ಬೇರೆ ಬೇರೆ ಕಂಪನಿಗಳ ಬಟ್ಟೆಗಳಿಗೆ. ಈ ಕೈಯಿಂದ ಏನೋ ಅವ್ರು ನೇಯ್ಗೆ ಮಾಡಿರ್ತಾರೆ ಅದ್ರ ಕಡೆ ಯಾರೂ ಅಷ್ಟೊಂದು ಒಲವು ತೋರಿಸ್ತಾ ಇಲ್ಲ, ಅದು ಕೂಡ ಒಂದು ಕಾರಣ. ಬಟ್ ಸರ್ಕಾರ ಇಲ್ಲಿ ನೋಡಿ ಅವ್ರಿಗೆ ಪ್ರೋತ್ಸಾಹವನ್ನು ಆರಂಭದಲ್ಲಿ ಕೊಡ್ತಾ ಇತ್ತು. ಈಗ ಅವರು ಬೇರೆ ಕಡೆ ಗುಳೆ ಹೋಗ್ತಾ ಇದ್ದಾರೆ, ವಲಸೆ ಹೋಗಿ ದುಡಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಖರೀದಿ ಕೂಡ ಸರ್ಕಾರ ಮಾಡ್ತಾ ಇಲ್ಲ. ಬಹಳ ಬ್ರ್ಯಾಂಡೆಡ್ ಆಗಿರುವಂಥ ಬಟ್ಟೆಗಳನ್ನು ಇಲ್ಲಿ ನೇಯ್ತಾ ಇದ್ದಾರೆ. ಅವರ ಕೊಡ್ತಿದ್ರು ಪಣಿ ಬೇಜ ಲಾಳಿ ಏನೋ ವಗೇರೆ. ಮಗ್ಗ ರಿಪೇರಿ ಇದ್ರು ಅವರ ಮಾಡಿಸ್ತಿದ್ರು. ಕಾರ್ಪೆಂಟರ್ ಬಂದು ಇಲ್ಲೇ ಬಂದು ಮಾಡೋಕ್ಕಿದ್ದ. ಈ ಒಂದು ಪಿಕರ್ ಮಾಡಿಸ್ಕೊಳಕ್ಕೆ ಹೋದ್ರೆ 50 ರೂಪಾಯಿ ತೊಗೊಂತಾನೆ. ನಾವು ಹೋದ್ರೆ ಅದು ಈಗ ಸದ್ಯ ಮಾಡಿಕೊಡಂಗಿಲ್ಲ. ನಾಳೆ ಬಾ ನಾಡ್ದು ಬಾ ಅಂತಾನೆ. ಒಂದು ಪಿಕರ್ 10 ನಿಮಿಷದ ಕೆಲಸ ಆಗಂಗಿಲ್ಲ ರೀ, ಈ ರೀತಿ ಮಾಡ್ತಾರೆ. ಆವಾಗ ಅವ್ರದ ಮಾಡಿಸ್ಕೊಡ್ತಿದ್ರು. ಈಗ ಬೇಜಾಬೇಕಾಗತ್ತೆ ನಮ್ಗೆ. ಈಗ ಮೊದಲಾಗಲ್ಲ ಏನಾಗಿತ್ತಂದರೆ ಸರ್ಕಾರದಿಂದ ಮೆಟೀರಿಯಲ್ ಕೊಡ್ತಾಯಿದ್ರು. ರೀಲ್ ಸುತ್ತೋದಾಗಿರ್ಬೋದು, ಬಣ್ಣ ಮಾಡೋದಾಗಿರ್ಬೋದು, ಎಲ್ಲ ಆಗಿರ್ಬೋದು. ಈಗ ಏನಾಗಿದೆ, ಇವತ್ತು ನೇಕಾರನೇ ಒಂದು ಭೀಮ್ ಸುತ್ತಿದ್ದು ವೈಪೇರ್ ಮಾಡಿಸ್ಬೇಕಾದ್ರೆ ನೇಕಾರನೇ 700 ರೂಪಾಯಿ ಕೊಟ್ಟು ಮಾಡೋಂಥ ಪರಿಸ್ಥಿತಿ ಬಂದಿದೆ. ಆಮೇಲೆ ಕಂಡಿಕೆನೂ ಅವರೇ ಸುತ್ತಿಬೇಕು. ಮೊದಲಾಗಲ್ಲ ಕಂಡಿಕೆ ಸುತ್ತಿಸ್ಕೊಡ್ತಾ ಇದ್ರು, ಕಂಡಿಕೆ ಸುತ್ತಿಸ್ಕೊಡ್. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾರೆ. ನಾಗರಾಜ್, ಈಗ ಕೊಪ್ಪಳ ಅಂತ ಹೇಳಿದ್ರೆ ಅದು ನೇಕಾರಿಕೆ ನೇಯ್ಗೆ ಭಾಳ ಫೇಮಸ್ಸು. ಈಗ ಅವರ ಬದುಕು ಯಾವ ರೀತಿ ಅತಂತ್ರವಾಗಿದೆ, ಸರ್ಕಾರದಿಂದ ಬೆಂಬಲ ಯಾವ ರೀತಿ ಅವ್ರಿಗೆ ಮೊದಲು ಸಿಗ್ತಾ ಇತ್ತು, ಈಗ ಯಾವ ರೀತಿ ನಿರ್ಲಕ್ಷ್ಯ ಮುಂದುವರೆದಿದೆ ಅಂತ? ಪ್ರಭು, ಏನಂದ್ರೆ ಕೊಪ್ಪಳದ ಭಾಗ್ಯನಗರ ಅಂದ್ರೆ ಅದು ನೇಕಾರರ ಪಟ್ಟಣ ಅಂತೇಳಿ ಕರ್ಸ್ಕೊಳ್ತು. ಭಾಗ್ಯನಗರ ಪಟ್ಟಣ ಅಂತ ಹೇಳ್ಬೋದು. ಇಲ್ಲಿ ಸರಿಸುಮಾರು 90% ನೇಕಾರರೇ ಈ ಭಾಗ್ಯನಗರ ಪಟ್ಟಣದಲ್ಲಿ ವಾಸವಾಗಿರ್ತದ್ದು. ಪ್ರತಿಯೊಂದು ಮನೆಯಲ್ಲೂ ಕೂಡ ಅವತ್ತು ಏನಂದ್ರೆ ಕೈಮಗ್ಗ ಮತ್ತು ನೇಕಾರಿಕೆ ಒಂದು ಕೆಲವಷ್ಟು ಏನಂದ್ರೆ ಸಣ್ಣ ಪುಟ್ಟ ಕಾರ್ಯಕ್ರಮ ಇರುವಂತದ್ದು. ಆದ್ರೆ ಇದನ್ನ ಅರ್ಥಂತ ಸರ್ಕಾರ ಏನಂದ್ರೆ ಕಳೆದ ಒಂದು 15-20 ವರ್ಷಗಳ ಹಿಂದೆ ಸ್ವತಃ ಭಾಗ್ಯನಗರ ಪಟ್ಟಣದಲ್ಲಿ ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮದಿಂದ ಸಾಮೂಹಿಕ ಕೈ ನೇಯ್ಗೆ ಒಂದು ಕೇಂದ್ರವನ್ನ ಸ್ಥಾಪನೆ ಮಾಡಲಾಗಿತ್ತು. ಇಲ್ಲಿ ಕೈಮಗ್ಗವನ್ನ ಏನಂದ್ರೆ ಸ್ವತಃ ನೇಕಾರರು ಬಂದು ಸರಿಸುಮಾರು ಏನಂದ್ರೆ ದಿನವಿಡೀ 250 ರೂಪಾಯಿ ಕೂಲಿಯನ್ನ ಪಡೆದು ಅದ್ರ ಜೊತೆಗೆ ಆ ಬಟ್ಟೆಯನ್ನ ತಯಾರು ಮಾಡಿ ಬಟ್ಟೆಯನ್ನು ತಯಾರು ಮಾಡ್ತಿದ್ದು. ಇಂಥ ಸಂದರ್ಭದಲ್ಲಿ ಸರ್ಕಾರವೇ ನೇರವಾಗಿ ಆ ಬಟ್ಟೆಯನ್ನು ಖರೀದಿ ಮಾಡು ಮತ್ತು ಪ್ರೋತ್ಸಾಹ ನೀಡುವಂತ ಕೆಲಸ ಸ್ವತಃ ಸರ್ಕಾರದ ಉದ್ದೇಶವಾಗಿರ್ತಿತ್ತು. ಆದ್ರೆ ಇದೀಗ ಸರಿಸುಮಾರು ಏನಂದ್ರೆ 10 ವರ್ಷಗಳಾಯ್ತು ಕೇವಲ 250 ರೂಪಾಯಿ ಕೂಲಿ ಮಾತ್ರ ನೀಡ್ತಿರುತ್ತಿತ್ತು. 250 ರೂಪಾಯಿ ಕೂಲಿ ಎದಕ್ಕೂ ಆಗಲ್ಲ. ಯಾಕಂದ್ರೆ ಹೊರಗಡೆ ಹೋಗಿ ಕೆಲಸ ಮಾಡಿದ್ರೆ ಏನಿಲ್ಲದ್ರು 500 ರಿಂದ 700 ರೂಪಾಯಿ ದುಡಿಯುವಂತ ಕೆಲಸ ಸಿಗ್ತಾ ಇರುತ್ತದ್ದು. ಆದ್ರೆ ಸರಿಸುಮಾರು ಈ ನೇಯ್ಗೆ ಕೇಂದ್ರ ಇದೆ, ಅಲ್ಲಿ 1800 ಜನ ಈ ಹಿಂದೆ ಕೆಲಸ ಮಾಡ್ತಾ ಇದ್ರು. ಆದ್ರೆ ಸರ್ಕಾರ ಸೌಲಭ್ಯ ಪ್ರತಿ ಬಾರಿ ನೀಡ್ತಾ ಇತ್ತು. ಅದು ಬರ್ತಾ ಇದ್ದಂತೆ ಕಡಿತಗೊಳಿಸಿರುವಂತದ್ದು. ಯಾಕಂದ್ರೆ ಅವ್ರಿಗೆ ಕೆಲವೊಂದಿಷ್ಟು ಏನಂದ್ರೆ ESI ಮತ್ತು ಆರೋಗ್ಯ ವಿಮೆ ಮತ್ತು ಬೋನಸ್ ನೀಡ್ತಾ ಇದ್ರು. ಅದೆಲ್ಲ ಸರ್ಕಾರವನ್ನ ಕಡಿತಗೊಳಿಸಿರುವಂತದ್ದು. ಅದ್ರ ಜೊತೆಗೆ ನೇಯ್ಗೆ ಕೇಂದ್ರ ಇದೆ. ನೇಯ್ಗೆ ಕೇಂದ್ರಕ್ಕೆ ಏನಂದ್ರೆ ಕೆಲವಷ್ಟು ಸಾಧನ ಸಲಕರಣೆಗಳು ಒದಗಿಸುವ ಕೆಲಸ ಸರ್ಕಾರ ಮಾಡ್ಬೇಕಂತ ಅವೆಲ್ಲ ಕೂಡ ಸ್ಟಾಪ್ ಮಾಡಿರ್ತದೆ. ಈ ಕಾರಣಕ್ಕಾಗಿ 1800 ಜನ ಇದ್ದಂತ ನೇಕಾರರ ಸಂಖ್ಯೆ ಕೇವಲ 8 ಜನಕ್ಕೆ ಇಳಿಕೆ ಆಗಿರ್ತದೆ. ಅದ್ರ ಜೊತೆಗೆ ಎಲ್ಲರಿಗೂ ಕೂಡ ಇರುತ್ತದೆ, ಯಾವುದೇ ರೀತಿಯ ಸೌಲಭ್ಯ ಕೂಡ ಕಡಿತ ಮಾಡ್ತಿರ್ತದೆ. ಈ ಕಾರಣಕ್ಕಾಗಿ ಸಂಪೂರ್ಣವಾಗಿ ಕೈಗಾರಿಕಾ ಕೇಂದ್ರ ಮುಚ್ಚುವಂತ ಪರಿಸ್ಥಿತಿ ಆಗಿರುತ್ತದೆ. ಇದು ಸರ್ಕಾರದ ನಿರ್ಲಕ್ಷ್ಯದಿಂದ ಈ ರೀತಿ ಮುಚ್ಚುವಂತ ಕೆಲಸ ಆಗಿರ್ತದೆ. ಪ್ರಭು, ಥ್ಯಾಂಕ್ ಯು.